ಇದೊಂದು 4-5ನೇ ಸಾರಿ ಹಗ್ಗ ತಾಟ್ಪಲ್ ತೆಗ್ದು ಹಾಕಿರೋದು ನೋಡ್ಬೋದು. ಇವಾಗ ಹಗ್ಗ ತಾಟ್ಪಲ್ ತೆಗ್ದು ಹಾಕಿದ್ದೀನಿ. ಈಗ ಮತ್ತೆ ಮಳೆ ಬಂತು ಅಂದರೆ ಮಳೆ ಮಾಡೋ ನೋಡಿ ಹೆಂಗಾಗೈತೆ. ಮತ್ತೆ ಎಳಿಬೇಕು. ಲೇಟ್ ಆಗಿದೆ, ಗಾಳಿ ಕಮ್ಮಿ ಆಗಿರೋದು ನೋಡ್ಬೋದು. ಗಾಳಿ ಇಳಿತಾನೆ ಐತಿ ಇನ್ನು, ಹಂಗಾಗಿ ಪಂಚರ್ ಹಾಕ್ಸ್ಕೊಳ್ಳೋಣ ಅಂತ ಸೀದಾ ಪಂಚರ್ ಶಾಪ್ ಹತ್ರ ಬಂದ್ವಿ. ಇದೇ ಬೋಲ್ಟ್ ಸಿಕ್ಕೊಂಡಿದ್ದು ಬಿಚ್ಚಿದ್ವಿ. ನೋಡೋಣ ನೀರು ಹಾಕ್ಬಿಟ್ಟು. ಅರ್ಧಂಬರ್ಧ ಜ್ಞಾನ ಇಟ್ಕೊಂಡು ಮಾತಾಡಬಾರ್ದು. ಅವತ್ತು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಪೂರ್ತಿ ತಿಳ್ಕೊಬೇಕು. ಇನ್ನು ಈ ವಿಚಾರ ಅಂತ ಅಲ್ಲ, ಯಾವುದೇ ಒಂದು ವಿಚಾರ ಆಗಲಿ ಪಂಚರೆಲ್ಲ ಹಾಕ್ಸ್ಕೊಂಬಂದ್ರೆ ಇಲ್ಲಿ ಈಗ ಖಾಲಿ ಮಾಡ್ತೀನಿ ಅಂತ ಖಾಲಿ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏಟರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀನಿ ಏನು ಅಂದರೆ ಮಾಮೂಲಿ ಜೋನ್ಪುರ್ ಮಾರ್ಕೆಟ್. ಲಾಸ್ಟ್ ವ್ಲಾಗ್ ನೋಡ್ರಿಗೆ ಗೊತ್ತಿರುತ್ತೆ. ಇವತ್ತೇನಪ್ಪ ವ್ಲಾಗ್ ಅಂದರೆ ಸದ್ಯಕ್ಕೆ ನಮ್ಮ ಗಾಡಿ ಇನ್ನೂ ಖಾಲಿ ಆಗಿಲ್ಲ. ಏನು ಕೇಳಿದ್ರೆ ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. 16 ವೀಲೆಲ್ಲ ಸ್ವಲ್ಪ ಮಾಲ್ ಜಾಸ್ತಿ. ಇನ್ನು ಬಂದಿರೋವೆಲ್ಲ 12 ವೀಲ್ಗಳು ಇವೆಲ್ಲ ನೋಡ್ಬೋದು. ಇಲ್ಲೆಲ್ಲ ಇದಾವಲ್ಲ, ಇವೆಲ್ಲ 12 ವೀಲ್ಗಳು. ಇವೆಲ್ಲ ನಮ್ಮ ಕಡೆಯಿಂದನೇ ಬಂದಿರೋವು. ಬಟ್ ಇವೆಲ್ಲ ಕಮ್ಮಿ ಮಾಲ್ ಹಾಕೊಂಬಂದ್ರೆ 25 ಟನ್ನು, ನಮ್ಮದು 30 ಟನ್ನು. ಖಾಲಿ ಆಗುತ್ತೋ ಇಲ್ಲೋ ಇನ್ನೂ ಗ್ಯಾರಂಟಿ ಇಲ್ಲ. ನೋಡೋಣ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನೆ ಬೆಳಗ್ಗೆ ಬಂದಿದ್ದು, ಆಲ್ರೆಡಿ 24 ಅವರ್ಸ್ ಆಗೋಯಿತು. ಇನ್ನು ನಾಳೆ ಬೆಳಗ್ಗೆನೂ ಇನ್ನೂ ಖಾಲಿ ಆಗೋ ಡೌಟ್ ಅಂತವ್ರೆ. ಅರ್ಧ ಗಾಡಿನೂ ಖಾಲಿ ಆಗಿಲ್ಲ. ಇಂಥ ಮಾಲ್ಗಳು ತುಂಬಿದಾಗಿದ್ದೊಂದು ಸಮಸ್ಯೆ. ಗೋಡನ್ ಟು ಗೋಡನ್ ಮಾಲ್ ತುಂಬಿದ್ರೆ ಒಂದಿನ ಆಲ್ಟ್ ಆದರೂ ಪರವಾಗಿಲ್ಲ, ಬೇಗ ಖಾಲಿ ಮಾಡ್ತಾರೆ. ಹಾಕಂದ ತಕ್ಷಣ ಇದು ಇವತ್ತು ಅರ್ಧ ಇಳಿಸು, ಇವತ್ತು ಅರ್ಧ ಮಾರು, ನಾಳೆ ಅರ್ಧ ಮಾರು, ಬರೀ ಇದಾಗಿ ಹೋಗ್ತದೆ. ಅದರಲ್ಲೂ ಮಳೆ ಬಂತು ಅಂದರೆ ತಾಟ್ಪಾಲ್ ಹಾಕು ತೆಗಿ, ಮತ್ತು ರಾತ್ರಿ ಆದ ತಕ್ಷಣ ಪ್ಯಾಕ್ ಮಾಡಿ ಇಡಬೇಕು, ಮತ್ತು ಬೆಳಗ್ಗೆ ತೆಗಿಬೇಕು. ಭಾಳ ಹಿಂಸೆ. ಅದರಲ್ಲೂ ಒಬ್ಬನೇ ಇರೋದ್ರಿಂದ ಸಿಕ್ಕಾಪಟ್ಟೆ ಹಿಂಸೆ ಆಗ್ತೈತೆ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಏನೋ ಅಪ್ಡೇಟ್ ಮಾಡ್ತೀನಿ. ಟಿಫನ್ ಏನು ಸಿಗಲ್ಲ ಇಲ್ಲಿ, ಸಮೋಸ ಅದು ಇದು ಅಷ್ಟೇ. ಹಾಗಾಗಿ ಬರೀ ಫ್ರೂಟ್ಸ್ ಹೋಗಿ ತೊಗೊಂಬಂದು ತಿನ್ಕೊಳ್ಳೋಣ ಅಂತ ನೋಡಿ. ಒಂದು ಅರ್ಧ kg ಕಿತ್ತಳೆ ಹಣ್ಣು, 1/4 kg ದ್ರಾಕ್ಷಿ ತೊಗೊಂಬಂದು ಇನ್ನೇನು ಮಾಡ್ತೀರಾ, ಬರೀ ಇದನ್ನೇ ತಿನ್ಕೊಂಡು ಜೀವನ ಮಾಡೋದು. ಮಧ್ಯಾಹ್ನದವರೆಗೂ ಕುಡಿಯೋಕ್ಕೆ ನೀರಿರಲಿಲ್ಲ. ಹಂಗೆ 1/2 ಲೀಟ್ರ್ ವಾಟರ್ ತೊಗೊಂಬಂದಿದ್ದಾಯ್ತು. ಗ್ರೇಪ್ಸ್ ತಿನ್ಕೊಂಡು ಆರಾಮಾಗಿ ವೆಯ್ಟ್ ಮಾಡೋಣ. ಇದೊಂದು 4-5ನೇ ಸಾರಿ ಹಗ್ಗ ತಾಟ್ಪಲ್ ತೆಗ್ದು ಹಾಕಿರೋದು ನೋಡ್ಬೋದು. ಇವಾಗ ಹಗ್ಗ ತಾಟ್ಪಲ್ ತೆಗ್ದು ಹಾಕಿದ್ದೀನಿ. ಈಗ ಮತ್ತೆ ಮಳೆ ಬಂತು ಅಂದರೆ ಮಳೆ ಮಾಡೋ ನೋಡಿ ಹೆಂಗಾಗೈತೆ. ಮತ್ತೆ ಎಳಿಬೇಕು, ಮತ್ತೆ ತೆಗಿಬೇಕು. ಬರೀ ಇದೇ ಜೀವನ ಆಗೋಯ್ತು ಇವತ್ತು ಗಾಡಿ ಖಾಲಿ ಮಾಡೋ ಥರ ಕಾಣ್ತಾ ಇಲ್ಲ. ಗಾಡಿ ಸದ್ಯಕ್ಕೆ ಇಲ್ಲೇ ನಿಲ್ಸ್ಕೊಂಡಿದ್ದೀವಿ. ಅಲ್ಲಿದ್ದ ಗಾಡಿ ಇಲ್ಲಿ ನೆರಳಿಗೆ ಹಾಕ್ಸಿದ್ರು, ಮತ್ತು ಸಂಜೆ ಇಲ್ಲಿಂದ ಅಲ್ಲಿಗೆ ಹಾಕ್ಸ್ತಾರೆ. ಇಲ್ಲಿಂದ ಅಲ್ಲಿಗೆ ಬರೀ ಅಡ್ಡಾಡ್ಸೋದಾಗೈತೆ ಇವ್ರ ಕತೆ. ಅವ್ರ ಅಂಗಡಿ ಅಲ್ಲಿರೋದು ಲಾಸ್ಟಲ್ಲಿ. ಭಾರಿ ಸಮಸ್ಯೆ ಮಾಡಿಬಿಟ್ರು ನಮಗೆ. ಬೆಳಗ್ಗೆ ತಾಟ್ಪಲ್ ಬಿಚ್ಚು, ಮಧ್ಯಾಹ್ನ ತಾಟ್ಪಲ್ ಹಾಕು, ಬಿಸಿಲು ಬಂದ ತಕ್ಷಣ, ಮಳೆ ಬಂದ ತಕ್ಷಣ ತಾಟ್ಪಲ್ ಹಾಕು ತೆಗಿ. ಅಪ್ಪ ಕತೆ ಅಲ್ಲ ಜೀವನ. ದಯವಿಟ್ಟು UP ಕಡೆ ಹೇಳಿದಾರು ತುಂಬ್ಕೊಂಡ್ಬರ್ಬೇಡ್ರಿ, ಭಾರಿ ಹಿಂಸೆ ಆಗ್ಬಿಡ್ತದೆ. ಹೆವಿ ರಿಸ್ಕ್ ಅಂದ್ಕೊಳ್ಳಿ. 3-4 ದಿನ ಗಾಡೀಲಿ ನಿಲ್ಸ್ಕೊಂಡು ಗಾಡೀಲಿ ಸೇಲ್ ಮಾಡ್ತಾರೆ. ಅವ್ರೇನು ಗಾಡಿಗೆ ಅವ್ರ ಅಪ್ಪನ ಮನೆ ಬಂಡವಾಳ ಹಾಕಿರ್ತಾರೆ ನನ್ನ ಲೆಕ್ಕಾಚಾರಕ್ಕೆ. ಲೋಡ್ ಮಾಡ್ಕೊಂಬಂದಿರೋ ಗಾಡಿಗಳು ನಿಲ್ಸ್ಕೊಂಡು ಗಾಡಿಲೇ ಸೇಲ್ ಮಾಡೋದು. ಇವತ್ತು ಎಷ್ಟು ಸೇಲ್ ಆಗುತ್ತೋ ಅಷ್ಟು ಸೇಲು, ಮತ್ತು ಹಂಗೆ ನಿಲ್ಸೋದು. ನಾಳೆ ಎಷ್ಟು ಸೇಲ್ ಆಗುತ್ತೋ ಸೇಲು, ಮತ್ತು ಇನ್ನೂ ಖಾಲಿ ಆಗಿಲ್ಲ 3ನೇ ದಿನ ಎಷ್ಟು ಸೇಲ್ ಆಗುತ್ತೋ ಸೇಲು, ಮತ್ತು 4ನೇ ದಿನ ಎಷ್ಟು ಸೇಲ್ ಆಗುತ್ತೋ ಸೇಲು, ಮತ್ತು 5ನೇ ದಿನ ಎಷ್ಟು ಸೇಲ್ ಆಗುತ್ತೋ ಸೇಲು. ಈ ಥರ ಸಿಸ್ಟಮ್ ಅಂತ ಹೇಳಿ ನಮಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿರೋದು. ಯಾರನ್ನ ಹೇಳಿದ್ರು ಬರ್ತಾನೆ ಇರಲಿಲ್ಲ. ಇಲ್ಲಿಗೆ ನಿನ್ನೆ ಇವತ್ತು 2 ದಿನ ಆಗೋಯ್ತು. ನೋಡೋಣ ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ. ಅಲ್ಲಿ ಹೋಟ್ಲು ಬೇರೆ ನಿನ್ನೆ ಬುಕ್ ಮಾಡಿದ್ವಿ. ಅಂದರೆ ನಮ್ಮ ಜೊತೆಗಿದ್ರಲ್ಲ, ಅವರು ಹೋದ್ರಲ್ಲ ಆಲ್ರೆಡಿ ಗಾಡಿ ಓನರು, ಅವರು ಹೊರಟೋದ್ರು ಊರಿಗೆ ಫ್ಲೈಟಲ್ಲಿ. ಅವ್ರಿಗೋಸ್ಕರ ಅಂದರೆ ನಿನ್ನೆ ಫ್ರೆಶ್ ಅಪ್ ಆಗಿರಲಿಲ್ಲ. 2-3 ದಿನ ಗಾಡಿ ಓಡಿಸ್ಕೊಂಡ್ಬಂದ್ವಲ್ಲ, ಹಂಗಾಗಿ ಫ್ರೆಶ್ ಅಪ್ ಆಗಿ ಆರಾಮಾಗಿ ಅವರು ಫ್ಲೈಟ್ಗೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಹೋಟ್ಲ್ ಬುಕ್ ಮಾಡಿದ್ವಿ. ಈಗ ಚೆಕ್ಔಟ್ ಮಾಡಿಲ್ಲ, ಅದು ಬೆಳಗ್ಗೆ ಮಾಡಬೇಕಿತ್ತು, ಮರ್ತು ಹಂಗೆ ಬಿಟ್ಬಿಟ್ಟಿದ್ದೀವಿ. ಈಗ ಟೈಮ್ 12:15 ಆಗ್ತಾಯಿದೆ. ಈಗ ಹೋಗ್ಬೇಕಲ್ಲ, ಹೋಗಿ ಏನಾಗುತ್ತೆ ನೋಡಬೇಕು. ಅವ್ರೇನ ಇವತ್ತಿನ ದುಡ್ಡು ಕೊಡಲೇಬೇಕು ಅಂದರೆ ಕಂಟಿನ್ಯೂಷನ್ ಮಾಡಿ ನಾಳೆ ಚೆಕ್ಔಟ್ ಆಗೋದು. ದುಡ್ಡು ಕೊಟ್ಟು ಸುಮ್ಮನೆ ಯಾಕೆ ಬಿಡೋದು, ಯೂಸ್ ಮಾಡ್ಕೊಂಡು ಬರ್ತಿದ್ದೆ. ನೋಡೋಣ ಹೋಟ್ಲ ಹತ್ರ ಹೋಗೋಣ. ಗಾಡಿ ಸದ್ಯಕ್ಕೆ ಇಲ್ಲ ಹಾಕಿದ್ದೀನಿ ಮರದನೇಳಿಗೆ. ಹೋಗಿ ಸಂಜೆವರೆಗೂ ಬರೋದು ಬೇಡ. ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಬಂದ್ಬಿಟ್ಟು ಟೈಮ್ ಇರಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು. ಹಂಗಾಗಿ ಅರ್ಜೆಂಟಾಗಿ ಗಾಡಿ ಬಂದೆ. ಇಲ್ಲೇ ರೆಸ್ಟೋರೆಂಟ್ ಐತೆ, ಊಟ ಮಾಡ್ಕೊಂಡು ಒಂದೇ ಸರಿ ಹೋಗೋಣ ಅಂತ. ಹಂಗೆ ಇವ್ರದ್ದೇ ರೆಸ್ಟೋರೆಂಟಲ್ಲಿ ಒಂದು ಮಶ್ರೂಮ್ ಬಿರಿಯಾನಿ, ಒಂದು ಕಾಫಿ ತೊಗೊಂಡು ಕುಡಿದು ಹೊರಟೆ. ನಮ್ಮದು ನಸೀಬ್ ಹೆಂಗೈತೆ ಅಂದರೆ ನಿಂತಿರೋ ಗಾಡಿ ಪಂಚರ್ ಆಗೈತೆ. ಹೋಟ್ಲು ಫುಲ್ ಫ್ರೆಶ್ ಅಪ್ ಆಗಿ ಬಂದೆ ಗಾಡಿ ಹತ್ರ ನೋಡೋಣ ಅಂತ. ನಿಂತಿರೋ ಗಾಡಿ ಏರ್ ಇಳ್ದೋಗೈತೆ ಗುರು, ಅರ್ಧ ಏರ್ ಇಳ್ದಿತ್ತು. ಹಂಗಾಗಿ ನಾನು ಅಂಗಡಿ ಅವ್ನಿಗೆ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಹೋದೆ. ಹೊರಗಡೆಗೆ ಬಂದೆ ನೋಡಿ, ಹೋಗ್ತಾ ಇದ್ದೀನಿ ಪಂಚರ್ ಶಾಪ್ ಹತ್ರ. 2 ವೀಲರ್ ಇಸ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಡು ಬಂದೆ. ಇಲ್ಲಿ ಮುಂದೆ ಪಂಚರ್ ಅಂಗಡಿ ಐತೆ, ಕೇಳ್ಕೊಂಬಂದೆ. ಹಾಕ್ಕೊಡ್ತೀನಿ ತಗೊಂಬ, ನಾನೇ ಬಿಚ್ಚಿಬಿಟ್ಟು ಅಂದ. ಹೋಗಿ ಗಾಡಿ ನಿಲ್ಲಿಸ್ತೀನಿ, ಅವ್ನಿಗೆ ಜಾಕೆಟ್ಬಿಟ್ಟು ಟೈರ್ ಚೇಂಜ್ ಮಾಡಿ ಪಂಚರ್ ಹಾಕ್ಕೊಡಕ್ಕೆ ಹೇಳ್ತೀನಿ. ಅದೇನೈತೆ ಎಕ್ಸ್ಟ್ರಾ ಕಾಸು ಕೊಟ್ಟರೆ ಆಗುತ್ತೆ. ಈ ಬಿಸಿಲಲ್ಲಿ ಸತ್ತೋಗ್ಬಿಡ್ಬೇಕು, ಇಲ್ಲಾಂದರೆ ಆಗಲ್ಲ. AC ಹಾಕೊಂಡು ಹೋಗ್ತಾ ಇದ್ದೀನಿ. AC ಇರೋದಕ್ಕೆ ಸ್ವಲ್ಪ ಬಚಾವಿ ಗಾಡಿ. ಇಲ್ಲ ಅಂದಿದ್ರೆ UP ಬಿಸಿಲಿಗೆ ಏನಾಗ್ತಿದ್ನೋ ನನ್ನ ಪರಿಸ್ಥಿತಿ ನನಗೆ ಗೊತ್ತಿಲ್ಲ.
ಪಂಚರ್ ಅಂಗಡಿ. CNG ಬೋರ್ಡ್ ಏನು ಕಾಣುತ್ತೋ ಅದ್ರ ಪಕ್ಕದಲ್ಲೇ ಐತೆ. ಹೋಗಿ ಗಾಡಿ ನಿಲ್ಲಿಸಿ ಸಿಗ್ತೀನಿ. ಮತ್ತು ನಾವು ಸ್ಟೇ ಆಗಿದ್ದು ಹೋಟ್ಲು ಬಂದು ಇದೆ, ಹೋಟ್ಲ್ ಅದಿತಿ ಅಂತ ನೋಡ್ಬೋದು, ಇಲ್ಲೇ ಇದೆ. ನಿನ್ನೆ ಇಲ್ಲೇ ರೂಮ್ ಮಾಡಿಕೊಂಡು ಇಲ್ಲ ನೈಟ್ ಗಾಡಿಯಲ್ಲೇ ಮಲಗಿದ್ಬಿಡಿ. ಬಟ್ ಇದೇ ಹೋಟ್ಲಲ್ಲೇ ನಿನ್ನೆ ಇದ್ದಿತ್ತು. ಫ್ರೆಶ್ ಅಪ್ ಇವಾಗ ಬೆಳಗ್ಗೆನೂ ಸ್ನಾನ ಇದೇ ಹೋಟ್ಲಲ್ಲೇ ಮಾಡ್ಕೊಂಡ್ಬಂದಿದ್ದು. ಹೋಟ್ಲ್ ಅದಿತಿ ಅಂತ ವೆಜ್ ಹೋಟ್ಲು, ಪ್ಯೂರ್ ವೆಜ್ ಹೋಟ್ಲು. 3 ಹೊತ್ತು ಊಟನೂ ಅಲ್ಲೇನೋ ಮಾಡಿರೋದು. ಇಲ್ಲಿದೆ ಪಂಚರ್ ಅಂಗಡಿ. ಇಲ್ಲೇ ನಾವಾಗಲೇ ಕೇಳ್ಕೊಂಡು ಹೋಗಿದ್ದು ಇದೆಲ್ಲ ಅನಿಸುತ್ತೆ. ಇದಲ್ವಾ ಮುಂದೆನಾ? ಇದೇ ಟೈರ್ದೆ ಗಾಳಿ ಕಮ್ಮಿ ಆಗಿರೋದು ನೋಡ್ಬೋದು. ಗಾಳಿ ಇಳಿತಾನೆ ಐತಿ ಇನ್ನು, ಹಂಗಾಗಿ ಪಂಚರ್ ಹಾಕ್ಸ್ಕೊಳ್ಳೋಣ ಅಂತ ಸೀದಾ ಪಂಚರ್ ಶಾಪ್ ಹತ್ರ ಬಂದ್ವಿ. ಫ್ರಂಟ್ ಟೈರೆಲ್ಲ ಬಿಚ್ಚಿಬಿಟ್ಟು ಪಂಚರ್ ಹಾಕ್ಸ್ತಾ ಇದ್ವಿ. ಪಂಚರ್ ಹಾಕ್ಸಿದ್ದಾಯಿತು, ಪಂಚರ್ ಆಗಿರಲಿಲ್ಲ, ಟ್ಯೂಬೇ ಹೋಗಿತ್ತು. ಟ್ಯೂಬ್ ನೆಕ್ ಹತ್ರ ಹಿಂಗೆ ಸ್ವಲ್ಪ ಲೀಕೇಜ್ ಇತ್ತು, ಏರ್ ಲೀಕೇಜು. ಹಾಗಾಗಿ ಟ್ಯೂಬ್ ಚೇಂಜ್ ಮಾಡಿದ್ವಿ, ಹೊಸ ಟ್ಯೂಬ್ ಹಾಕಿದ್ವಿ. ಫ್ರಂಟ್ ಆಕ್ಸಲ್ದು ಟೈರೆಲ್ಲ ಫಿಟ್ ಮಾಡಿದ್ದಾದಮೇಲೆ ಲಿಫ್ಟ್ ಆಕ್ಸಲ್ದು ಕೂಡ ರೆಡಿ ಮಾಡ್ಕೊತ ಇದ್ದೀವಿ. ಟೈರ್ ಹೊಡೆದೋಗಿತ್ತು ಮೊನ್ನೆ, ಹಾಗಾಗಿ ನೋಡ್ಬೋದು ಈ ಟೈರ್ ಪೂರ್ತಿ ಹೊಡೆದೋಗಿತ್ತು. ಕೆಳಗಡೆ ಹೀಗಾಗಿ ತೆಗೆದ್ಬಿಟ್ಟು ಸ್ಟೆಪ್ನಿಂದ ಲಿಫ್ಟ್ಗೆ ಹಾಕ್ಕೊಂತ ಇದ್ವಿ. ಒಳಗೆ ಹಾಕಿ ಹೊರಗೆ ಹಾಕ್ಕೊಂಡು ಹೋಗೋಣ ಅಂತ. ಇಲ್ಲ ಇದಕ್ಕೂ ಬೋಲ್ಟ್ ಹೊಡೆದೈತೆ ಗುರು, ನೋಡ್ಕೊಂಡಿಲ್ಲ, ಈಗ ನೋಡ್ತೆ. ಇದನ್ನು ಬಿಚ್ಚಿ ನೋಡೋಣ. ಇದನ್ನು ಬಿಚ್ಚಿಸ್ಬೇಕಾಗುತ್ತೆ. ಬೋಲ್ಟ್ ನೋಡಿ ಹಂಗೆ ಬಿಡ್ತೀರಾ, ಅದು ಪಂಚರ್ ಆಗಿಬಿಡ್ತೀವಿ. ಈಗ ನೋಡಿದ್ದು ಇದನ್ನ, ಈಗ ಆಗ್ತಾ ವೀಡಿಯೋ ಮಾಡ್ತಾ ನೋಡಿದ್ದು ಬೋಲ್ಟ್. ನೋಡಿ ಇದೇ ಬೋಲ್ಟ್ ಸಿಕ್ಕೊಂಡಿದ್ದು. ಬಿಚ್ತಾ ಬಿಚ್ಚಿದ್ವಿ, ನೋಡೋಣ ನೀರು ಹಾಕ್ಬಿಟ್ಟು ಲೀಕೇಜ್ ಆಯ್ತಾ ಅಂತ. ಬಾಜಿಗೋ ದೋಸ್ ನೈ ಬಾಜಿಗೋ ಬಚ್ಗಯ ಟೈರ್, ಏನು ಸಮಸ್ಯೆ ಇಲ್ಲ, ಫಿಟ್ ಮಾಡೋಣ ಹಂಗೆ. ಚಲ್ ಟೈರ್ಗಳನ್ನೆಲ್ಲ ಹಿಂದೆದು ಮುಂದೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇವಾಗೆಲ್ಲ ಗಾಡಿ ರೆಡಿ, ಏಕ್ದಮ್ ರೆಡಿಯಾಗಿ ನಿಂತೈತೆ. ಇಲ್ಲಿಂದ ಹೊರಡೋಣ ಬನ್ನಿ, ಸೀದಾ ಮಂಡಿ ಹತ್ರ ವಾಪಸ್ ಹೋಗೋಣ. ನಮ್ಮ UP ಇನ್ನು ಎಷ್ಟು ಹಿಂದುಳ್ದೈತೆ ಅಂದರೆ ನಿಜವಾಗ್ಲೂ ಎಷ್ಟೋ ಜನ ಇನ್ನು ಸೈಕಲಲ್ಲಿ ಓಡಾಡ್ತಾರೆ. ಮತ್ತು ಈ ತಳ್ಳ ಗಾಡಿ ಇರ್ತದಲ್ಲ, ಅದ್ರಲ್ಲಿ ಹಿಂದೆ ಕುಂತ್ಕೊಂಡು ಹೋಗೋ ಥರ ಇರ್ತದಲ್ಲ ಸಿಸ್ಟಮ್, ಆ ಥರದ್ರಲ್ಲಿ ಇನ್ನೂ ತುಂಬ ಜನ ಓಡಾಡ್ತವ್ರೆ. ತುಂಬ ಅಂದರೆ ತುಂಬ ಉಳಿದಿದೆ ಹಿಂದೆ UP ಬಂದು. ಮತ್ತು ಅಷ್ಟೇ ಗಲೀಜು ಜನ. ನಾವು ಬೆಳಗ್ಗೆಯಿಂದ ಯಾವುದು ಎಲ್ಲಂದ್ರಲ್ಲೇ ಕಾಫಿ ಟೀ ಕುಡಿಯೋಕ್ಕಾಗಲ್ಲ. ಒಂದು ಹೋಟ್ಲಿಗೂ ಕುತ್ಕೊಂಡು ತಿಂಡಿ ತಿನ್ನೋ ಅಷ್ಟು ನೀಟ್ನೆಸ್ ಇರೋಲ್ಲ, ಭಾರಿ ಗಲೀಜು ಅಂದರೆ ಗಲೀಜು. ಹಂಗಾಗಿ ನಾವಂತೂ ಏನು ತಿನ್ನೋದೇ ಕೈ ಬಿಟ್ಟಿದ್ವಿ. ಬರೀ ಫ್ರೂಟ್ಸ್ ತಿನ್ಕೊಂಡು ಮಧ್ಯಾಹ್ನಕ್ಕೆ ಒಂದು ರೆಸ್ಟೋರೆಂಟ್ ನೋಡ್ಕೊಂಡಿದ್ದೀವಿ, ಅಲ್ಲಿ ಮಾತ್ರ ಊಟ ಮಾಡ್ತೀವಿ. ಅಂಥ ಪರಿಸ್ಥಿತಿ ಆಗ್ಬಿಡೈತೆ ನಮ್ಮದು. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಮಂಡಿ ರೈಟ್ ಸೈಡಲ್ಲಿ, ಅಲ್ಲಿ ಹೋಗಿ ಗಾಡಿ ಹಾಕೋಣ. ಇವಾಗ 1 ಅವರ್ ಮುಂಚೆ ನಮ್ಮ ಫಾಲೋವರ್ ಒಬ್ಬರು ನನಗೆ ಒಂದು ಲಿಂಕ್ ಕಳಿಸಿದ್ರು, ಒಂದು ವಿಡಿಯೋ ಓಪನ್ ಮಾಡಿ ನೋಡಿದೆ. ಅದರಲ್ಲಿ ಒಬ್ಬ ವ್ಲಾಗರು ಪಂಜಾಬಲ್ಲಿ ಕಳ್ತನೇ ಆಗಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಹೇಳ್ತಾರೆ. ನಾವೇನು ಮಂಗನನ್ನ ಮಕ್ಕಳ ಸುಳ್ಳು ಹೇಳೋಕ್ಕೆ? ನಮ್ಗಾಗಿರೋ ಅನುಭವ, ನಮ್ಗಾಗಿರೋ ನೋವನ್ನ ಹೇಳ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲಿ ಆ ವಿಡಿಯೋದಲ್ಲಿ ಲಾಸ್ಟ್ ಟೈಮು ಅವರು ಕೇಳ್ತಾ ಇರೋದು ಏನಪ್ಪ ಅಂದರೆ ಪ್ರೂಫ್ ಇಲ್ಲ. ಸ್ವಾಮಿ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ಬಿಟ್ಟು ಮಾತಾಡಬಾರ್ದು, ಯೂಟ್ಯೂಬಲ್ಲಿ A to Z ಪ್ರೂಫ್ ಸಮೇತ ಹಾಕಿದ್ದೀನಿ, ಹೋಗಿ ನೋಡು ಫಸ್ಟು. ಅರ್ಧಂಬರ್ಧ ಜ್ಞಾನ ಇಟ್ಕೊಂಡು ಮಾತಾಡಬಾರ್ದು. ಅವತ್ತು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಪೂರ್ತಿ ತಿಳ್ಕೊಬೇಕು. ನೀನು ಈ ವಿಚಾರ ಅಂತ ಅಲ್ಲ, ಯಾವುದೇ ಒಂದು ವಿಚಾರ ಆಗಲಿ ಪೂರ್ತಿ ತಿಳ್ಕೊಂಡು ಮಾಡು, ಆವಾಗ ನೀನು ಅದರಲ್ಲಿ ಸಕ್ಸಸ್ ಆಗ್ತೀಯ. ಈಗ ಸುಮ್ಮನೆ ಕಾಲು ಎಳ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡೋದೆಲ್ಲ ತಪ್ಪು ಸಿನ್ನು, ಹಂಗೆಲ್ಲ ಮಾಡಬಾರ್ದು ಏನು. ಮತ್ತು ಇನ್ನೊಂದು ಸ್ವಲ್ಪ ಕೆಲವು ಟ್ರಕ್ ಬ್ಲಾಗರ್ಸ್ ಇದ್ದಾರೆ. ಯಾವ ಥರ ಇದ್ದಾರೆ ಅಪ್ಪ ಅಂದರೆ, ಅವ್ರ ಸಮಾಜಕ್ಕೆ ಏನು ಸಂದೇಶ ಕೊಡ್ಬೇಕಂತ ಏನಿದ್ರೋ ಗೊತ್ತಿಲ್ಲ. ಗಾಡಿ ತುಂಬ ಎಣ್ಣೆ ಇಟ್ಕೊಂಡು ಕುಡ್ಕೊಂಡು ಸಿಗರೇಟ್ ಸೇತ್ಕೊಂಡು, ನಾನು ಇರೋದೇ ಹಿಂಗೆ, ನನ್ನ ಗಾಡಿ ನನ್ನ ಇಷ್ಟ, ನಿನ್ನ ಗಾಡಿ ನಿನ್ನ ಇಷ್ಟ ಆದರೆ ನೀನು ಮಾಡ್ಕೊಂಡಿರಪ್ಪ ಏನು. ಅದನ್ನು ಬಿಟ್ಬಿಟ್ಟು ವೀಡಿಯೋಗಳು ಮಾಡಿ ಎಲ್ಲರಿಗೂ ಇಲ್ಲಿಗೆ ಡ್ರೈವರ್ಗಳಂದರೆ ಮರ್ಯಾದಿಲ್ಲ, ಕ್ಯಾಕ್ರು ಸುಗಿತಾರೆ. ನೀವು ಮಾಡೋದಕ್ಕೆ ಇನ್ನೂ ಅರ್ಧ ಡ್ರೈವರ್ಗಳು ಮರ್ಯಾದೆ ಹೋಗ್ತಾ ಇದೆ. ನಾವು ಬಡ್ದಾಡ್ತಾ ಇದ್ದೀವಿ 4 ವರ್ಷದಿಂದ ವ್ಲಾಗ್ಸ್ ಮಾಡ್ಕೊಂಡು ಡ್ರೈವರ್ಗಳಿಗೆ ಒಂದು ಮರ್ಯಾದೆ ಸಿಗಲಿ ಅಂತ. ನೀವು ಆ ಮರ್ಯಾದೆನ ಒಂದೇ ವಾರದಾಗ ತೆಗ್ದಾಕ್ತೀರ ಏನೋ. ಏನು ಮಾಡ್ತಾ ಇದ್ದೀರಾ? ಸ್ವಲ್ಪ ತಲೆಗೆ ಬುದ್ಧಿ ಇರಲಿ, ಯೋಚನೆ ಮಾಡಿ ಏನೋ ನಾವು ಮಾಡಬೇಕು ಅಂದರೆ. ಕೆಲವ್ರಿಗೆ ಹೇಳ್ತಾ ಇರೋದು ಇದು, ಯಾರೋ ಟ್ರಕ್ ಬ್ಲಾಗರ್ ಇತ್ತೀಚೆಗೆ ಹೊಸ್ದಾಗಿ ಬಂದಿರೋರು ಕೆಲವು ಜನ ತುಂಬ ಇದ್ದಾರೆ. ಅವ್ರು ಯಾರೋ ಪಾವಗಡದವ್ರೊಬ್ಬರು, ಇನ್ನೊಬ್ಬರು ಬೆಳಗಾವಿಯವರೊಬ್ಬರು, ತುಂಬ ಜನ. ಆಲ್ಟಾದೆ, ಎಣ್ಣೆ ಹಾಕೊಂಡು ಮಕ್ಕಂಡೆ, ಬೆಳಗ್ಗೆ ಎದ್ದೆ ಎಣ್ಣೆ ಕುಡ್ದೆ, 3 ಗಂಟೆಗೆಲ್ಲ ಎಣ್ಣೆ ಕುಡ್ದೆ. ಇವೆಲ್ಲ ಏನು ರೀ ಇವೆಲ್ಲ? ಇಲ್ಲಿಗೆ ಮರ್ಯಾದೆ ಕೊಡ್ತಿಲ್ಲ, ಹಾಳಾಗಿ ಹೋಗೈತೆ ಡ್ರೈವಿಂಗ್ ಫೀಲ್ಡು ನಿಮ್ಮಂಥವ್ರಿಂದಾನೆ. ನೀವು ಎಣ್ಣೆ ಹೊಡಿಬೇಡಿ ಅಂತ ಹೇಳೋ ಅಧಿಕಾರ ನಮ್ಗೆ ಯಾವನಿಗೂ ಇಲ್ಲ. ಬಟ್ ನಾನು ಹೇಳೋದೇನು ಅಂದರೆ, ನೀವು
ವೀಡಿಯೋದಲ್ಲ ಅದನ್ನೆಲ್ಲ ತೋರ್ಸೋಕೆ ಹೋಗ್ಬಾರ್ದು. ನೀವು ಪರ್ಸ್ನಲಾಗಿ ಏನಾನ ಮಾಡ್ಕೊಳ್ರಿ, ಕುಡ್ದನ ಗಾಡಿ ಓಡಿಸ್ಕೊಳ್ರಿ, ಕುಡ್ದನ ಮಲ್ಕೊಳ್ರಿ, ಎಲ್ಲನ ಬಿದ್ಸಾಯಿರಿ, ಅದು ಸೆಕೆಂಡ್ರಿ ಆಗ್ತದೆ. ಅದನ್ನ ಬಿಟ್ಬಿಟ್ಟು ಅದನ್ನೆಲ್ಲ ವೀಡಿಯೋಗಳು ಮಾಡಿ ಇಲ್ಲಿಗೆ ಡ್ರೈವರ್ಗಳ್ಗೆ ಮರ್ಯಾದೆ ಇಲ್ಲ. ನಿಮ್ಮಿಂದ ಇನ್ನೂ ಅರ್ಧ ಮರ್ಯಾದೆ ಹಾಳಾಗಿ ಹೋಗ್ತೈತೆ. ಇನ್ನೊಬ್ನು ಹೇಳ್ತಾನೆ ನನಗೆ ಕ್ಲಾರಿಫಿಕೇಶನ್ ಬೇಕು. ನಿನ್ನಂಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗೊಂದು, ಮಿಡ್ಲಾಗೊಂದು, ಲಾಸ್ಟ್ಗೊಂದು ಹೇಳಲ್ಲ. ಕ್ಲಾರಿಫಿಕೇಶನ್ ಇರೋದಕ್ಕೆ ಬರೀ 150 ಇನ್ಸ್ಟಾಗ್ರಾಮ್ ವೀಡಿಯೋಗೇನೆ 2 ಲಕ್ಷ ಚಿಲ್ಲರೆ ಫಾಲೋವರ್ಸ್ ಬಂದಿರೋದು. ಸುಮ್ಮನೆ ಬರಲ್ಲ. ಸಾವಿರಾರು 3,000 4,000 ಪೋಸ್ಟ್ ಹಾಕಿ ಇದು ಮಾಡಿಲ್ಲ. ಸ್ವಲ್ಪ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ನಾವು ಮಾತಾಡ್ಬೋದು, ನಾವೇನಕ್ಕೆ ಮಾತಾಡಲ್ಲ ಹೇಳು? ಕೊಚ್ಚೆಗೆ ಕಲ್ಲು ಹೊಡೆದ್ರೆ ನಮ್ಮ ಮೇಲೆ ಸಿಡಿಯೋದು. ಹೂವು ಮುಳ್ಳಿನ ಮೇಲೆ ಬಿದ್ದರು, ಮುಳ್ಳು ಹೂವಿನ ಮೇಲೆ ಬಿದ್ದರು, ಏನು ತಪ್ಪಾರ್ದು? ಮುಳ್ದೆ ತಪ್ಪು, ಹಂಗೆ ಆಗ್ತದೆ. ನಾವು ಯಾವೊಂದು ತಲೆ ಕೆಡಿಸ್ಕೊಳಲ್ಲ ಗುರು, ಇರೋದು ಡೈರೆಕ್ಟಾಗಿ ಹೇಳ್ತೀನಿ. ಯಾವೊಂದು ತಲೆ ಕೆಡಿಸ್ಕೊಳಲ್ಲ. ನಮ್ಮ ಕೆಲಸ ಆಯಿತು, ನಾವಾಯಿತು. ಹಂಗೆ ಲೈಕ್ಸು ವ್ಯೂಸು ಕಮೆಂಟ್ಸ್ಗೋಸ್ಕರ ಬೇಕಾದ್ರೆ ನಾನು ಹಿಡ್ಕೊಂತಿದ್ದೆ. ನೋಡಿ ಫ್ರೆಂಡ್ಸ್, ಶೂಪಾಗಿದ್ನಿ, ಇದೊಂದು ವೀಡಿಯೋ ಆಗ್ತಿದ್ದೆ, ಇನ್ನೊಂದು ವೀಡಿಯೋ ಒಂದು ಆಗ್ತಿದ್ದೆ, ಇನ್ನೊಂದು ವೀಡಿಯೋ ಇಲ್ಲೇ 10 ವೀಡಿಯೋ ಮಾಡಾಕ್ತಿದ್ದೆ ಬೆಳಗಿನ ಸಂಜೆವರೆಗೂ. ನನಗೆ ಅದಿಲ್ಲ. ಕಂಟೆಂಟ್ ಕೊಡ್ಬೇಕು ಜನಕ್ಕೆ, ಒಳ್ಳೇದು ಕಂಟೆಂಟ್ ಕೊಡ್ತಾ ಇದೀವಿ ಅಷ್ಟೇ. ಇನ್ನೊಂದು ಸಾರಿ ಒಬ್ಬನ ಬಗ್ಗೆ ಮಾತಾಡಬೇಕು ಅಂದರೆ ತಿಳ್ಕೊಂಡು ಮಾತಾಡು. ಬುದ್ಧಿ ಇಲ್ದಂಗೆ ಪ್ರಪಂಚ ಜ್ಞಾನ ಕಮ್ಮಿ ನಿನಗೆ. ಫಸ್ಟ್ ಆಫ್ ಆಲು ಏನು ಮೆಚುರಿಟಿ ಅನ್ನೋದೇ ಇಲ್ಲ. ಟ್ರಕ್ ಫೀಲ್ಡಲ್ಲಿ ಇರೋರು ಗೊತ್ತು ನಿನಗೆ ಎಷ್ಟು ಮೆಚುರಿಟಿ ಆಯ್ತಂತ. ಫಸ್ಟು ಜಾಸ್ತಿ ಮಾತಾಡಬಾರ್ದು, ಮಾತಾಡೋದು ನಮ್ಮದೇ ತಪ್ಪಾಗ್ತದೆ. ನನ್ನ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ, ಸರಿನಾ? ಪಂಚರೆಲ್ಲ ಹಾಕ್ಸ್ಕೊಂಬಂದರೆ ಇಲ್ಲಿ ಈಗ ಖಾಲಿ ಮಾಡ್ತೀನಿ ಅಂತ ಖಾಲಿ ಮಾಡ್ತಾ ಇದ್ದಾರೆ. ಇವಾಗ ಒಂದು 1,500 ಸೇಲ್ ಆಯಿತು. ಹೆಂಗೋ ಒಳ್ಳೇದಾಯಿತು. ಇನ್ನೊಂದು 3,000 ಉಳಿಯುತ್ತೆ. ಬೆಳಗ್ಗೆ ಬೇಗ ಖಾಲಿ ಮಾಡಿಬಿಟ್ಟು ಇಲ್ಲಿಂದ ನಮ್ಮನ್ನು ಕಳಿಸ್ತಾರೆ ಹೊರಗಡೆ. ಆಲ್ಮೋಸ್ಟ್ 15,000 ಎಳ್ನೀರಲ್ಲಿ 12,000 ಎಳ್ನೀರು ಖಾಲಿ ಆಗಿದೆ. ಇನ್ನು 3,000 ಉಳಿದಿದೆ ಅಷ್ಟೇ. ಹಗ್ಗ ತಾಟ್ಪಲ್ಲಿ ಬಿಚ್ಚಿ ಹಾಕಿ ಸಾಕಾಗೋಯ್ತು. ಮತ್ತೆ ಬಿಚ್ಚೀನಿ, ಮತ್ತೆ ಹಾಕ್ಬೇಕೀಗ. ಗಾಡಿನ ಮತ್ತೆ ಇಲ್ಲಿ ಸೈಡ್ಗೆ ಹಾಕ್ಸಿದ್ರು. ಇನ್ನು ಊಟ ಮಾಡಿಲ್ಲ, ಊಟಕ್ಕೆ ಹೋಗ್ಬೇಕು. ಮಧ್ಯಾಹ್ನ ಊಟ ಮಾಡಿದ ರೆಸ್ಟೋರೆಂಟ್ಗೆ ಹೋಗೋಣ ಅಂದರೆ ಇಲ್ಲಿಂದ ದೂರ. ಆಟೋಗೆ ಬರ್ಬೇಕು. ಟೈಮ್ 10 ಗಂಟೆ ಆಯಿತು, ಸಿಗಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಒಳ್ಳೆ ಹೋಟ್ಲ್ ಐತಂತೆ, ಅವರು ಶಾಪವ್ರು ಹೇಳಿದ್ದು. ಅಲ್ಲೇ ಹೋಗಿ ಟ್ರೈ ಮಾಡೋಣ ಫುಡ್ಡು ಅಂತ. ಏನೋ ತಿನ್ಕೊಬೇಕು ಇಲ್ಲಿ. ಬೆಳಗ್ಗೆ ಅಂತಂತೂ ಏನೂ ಸಿಗಲ್ಲ. ಒಂದು ಸರಿ ಮಧ್ಯಾಹ್ನ ರಾತ್ರಿ 2 ಟೈಮ್ ಅಷ್ಟೇ ತಿನ್ನೋದು. ಬೆಳಗ್ಗೆ ಹೊತ್ತು ಫ್ರೂಟ್ಸ್ ತಿನ್ಕೊಂಡ್ಬಿಡ್ತೀನಿ. ನೋಡೋಣ, ಬೆಳಗ್ಗೆ ಪಕ್ಕಾ ಗಾಡಿ ಖಾಲಿ ಆಗುತ್ತೆ. ಇನ್ನು 3,000 ಎಳ್ನೀರು ಬಾಕಿ ಇದೆ ಅಷ್ಟೇ. ಬೆಳಗ್ಗೆ ಖಾಲಿ ಮಾಡಿಕೊಂಡ್ರು ವೇಸ್ಟು. ಯಾಕಂದರೆ ನಾಳೆ ಸಂಜೆವರೆಗೂ ಎಲ್ಲೂ ಹೋಗೋಕ್ಕಲ್ಲ. ನಾಳೆ ಒಂದು 3-4 ಗಂಟೆವರೆಗೆ ಇಲ್ಲೇ ಮಂಡಿಲೇ ಇದ್ದು, ಒಂದು 4 ಗಂಟೆ ಮೇಲೆ ಇಲ್ಲಿಂದ ಬಿಡೋಣ. ಪ್ರಯಾಗ್ರಾಜ್ಗೆ ಹೋಗ್ಬೇಕು. ಇಲ್ಲಿಂದ ಪ್ರಯಾಗ್ರಾಜ್ ಹೋಗಿ ಅಲ್ಲಿಂದ ಇನ್ನು ಮುಂದೆ MT ಹೋಗ್ಬೇಕು. ಒಂದು 400-500 ಕಿಲೋಮೀಟ್ರ್ MT ಹೋಗಿ ಗೋಧಿ ಲೋಡ್ ಮಾಡಿಕೊಂಡು ನೋಡ್ಬೇಕು ಎಲ್ಲಿಗಾಗುತ್ತೋ ಅಲ್ಲಿಗೆ. UPಲಂತೂ ಏನು ಲೋಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಭಾಳ ಅಂದರೆ ಭಾಳ ಕಡಿಮೆ ಬಾಡಿಗೆ. ಡೀಸೆಲ್ ಹೋಗೋಆಗಲ್ಲ ಇಲ್ಲಿ ಕೂಡ ಬಾಡಿಗೆ. ಹಂಗಾಗಿ ನೋಡೋಣ, ಸದ್ಯಕ್ಕೆ ಹೋಗಿ ಊಟ ಮಾಡ್ಕೊಂಬಂದು ಆರಾಮಾಗಿ ಮಲ್ಕೊಳೋಣಂತೆ. ಊಟ ಮಾಡ್ಕೊಂಬರೋಣ ಬನ್ನಿ ಹೋಗಿ. ಇವತ್ತಿಂದ ಊಟ ಬಂದು ದಾಲು ಮತ್ತು ಚಪಾತಿ ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ನಾನ್ ವೆಜ್ ಎಲ್ಲ ತಿನ್ನೋಕ್ಕಾಗಲ್ಲ. ಅದು ಏನೇನ್ರಲ್ಲಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಹಂಗಾಗಿ ಒಳ್ಳೆ ದಾಲು, ಒಳ್ಳೆ ಊಟ ನೋಡ್ಬೋದು. ಸಖತ್ತಾಗಿದೆ. ನೋಡೋಕ್ಕಂತೂ ತಿನ್ನೋಕೆ ಹೆಂಗಿದೆ ನೋಡಿ ಹೇಳ್ತೀನಿ. ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿನಿ. ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಗಲಿ ಅಂತ ನೈಟೆಲ್ಲ ಫ್ಯಾನ್ ಹಾಕೊಂಡು ಮಲಗಿದ್ದೆ. ಹಂಗಾಗಿ ಡೌನ್ ಆಗೋದು ಬೇಡ ಅಂತ ಒಂದು ಅರ್ಧ ಗಂಟೆ ಸ್ಟಾರ್ಟ್ ಮಾಡಿ ನಿಲ್ಲಿಸಿ AC ಜೊತೆಗೆ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಕೂಲ್ ಆಗಲಿ ಗಾಡಿ ಕ್ಯಾಬಿನ್ ಫುಲ್ ಅಂತ. ಗಾಡಿ ಕ್ಯಾಬಿನ್ ಫುಲ್ ಕೂಲ್ ಆಯಿತು ಅಂದರೆ ಆರಾಮ್ಸೆ ನಿದ್ದೆ ಬರ್ತದೆ, ಏನು ಟೆನ್ಷನ್ ಇಲ್ಲ. ಫ್ಯಾನ್ ಹಾಕೊಂಡ್ಬಿಟ್ರೆ ಆಗೋಯ್ತು. ಇವಾಗ ಫುಲ್ಲು ಕೂಲ್ ಆಗೈತೆ, ಚಿಲ್ಡಾಗೈತೆ ಕ್ಯಾಬಿನ್ನು. ಗಾಡಿ ಆಫ್ ಮಾಡಿಬಿಟ್ಟು ಫ್ಯಾನ್ ಹಾಕ್ಕೊಂಡು ಮಕ್ಕಂಡ್ರೆ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎಬ್ಬಿಸ್ತಾರೆ. ತಾಟ್ಪಲ್ ಫುಲ್ ಕಿತ್ತಾಕಿ ನಾಳೆ 10-11 ಗಂಟೆ ಸತಿ ಗಾಡಿ ಪಕ್ಕ ಖಾಲಿ ಆಗುತ್ತೆ. ಖಾಲಿ ಮಾಡಿಕೊಂಡು ಒಂದು ಟಾಟಾ ಗಾಡಿನೂ ಗೋರಖ್ಪುರಲ್ಲಿ ಖಾಲಿ ಆಗೈತೆ, ಅವರು ಬರ್ತಾರೆ. 2 ಗಾಡಿ ಜೊತೆಗೆ ಸೀದಾ ಕಟ್ನಿಗೆ MT ಹೋಗೋಣ. 2 ಗಾಡಿ 500 ಕಿಲೋಮೀಟ್ರ್ MT ಹೋಗಬೇಕು. ಮತ್ತು ಅಲ್ಲಿಂದನೂ ಲೋಡ್ ಮಾಡ್ಕೊಂಡು 2 ಗಾಡಿ ಜೊತೆಗೆ ಹೋಗೋಕ್ಕೆ ಪ್ಲಾನಿಂಗ್ ಐತೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಓಕೆ, ಈ ವಿಡಿಯೋ ತುಂಬ ಚಿಕ್ಕದಾಯಿತು. ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರ್ತವೆ. ವಿಡಿಯೋ ಚಿಕ್ಕದಾಯಿತು ಅಂತ ಯಾರು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಡೈಲಿ ವ್ಲಾಗ್ಸ್ ಹಾಕಬೇಕಲ್ಲ, ಕಂಟೆಂಟ್ಗೋಸ್ಕರ ಚಿಕ್ಕ ವಿಡಿಯೋನೇ ಹಾಕ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರಿಗೆ ಇಷ್ಟ ಆಯಿತು 16 ವೀಲ್ ವ್ಲಾಗ್ಸ್ ಎಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.